ಬಂದ್ ನಾವ್ ಸೇವೆ ಮಾಡಿದ್ 9 ವಾರ ಮುಗ್ದು ಅಂತಂದ್ರ 9 ವಾರ ಮುಗಿದ್ 5 ದಿನಕ್ಕಂದ್ರ ರಿಸಲ್ಟ್ ಸಿಕ್ಕೇ ಸಿಗ್ತೈತ್ರಿ. ಮೊದ್ಲೇ ವಾರ ಬಂದಾಗ ಈಗಿನ ವಾರ ಬರೋದಕ್ಕೆ ಹೆಂಗ ಅನ್ಸತ್ತ? ಅವಾಗಿನಕ್ಕಿಂತಾನು ಇವಾಗ ಏನು ಪರವಾಗಿಲ್ಲ, ಬಹಳ ಚಲೋ ಅನ್ಸ. ಹಣಕಾಸಿನ ತೊಂದ್ರೆನು ಯಾಕ್ರಿ ಇಲ್ಲಿಂದ ರಾಯಚೂರ್ ಅವ್ರು ಬರ್ತಾರು, ದಾವಣಗೆರೆಯಿಂದ ಬರ್ತಾರು. ನಮ್ ಕಷ್ಟಗಳೆಲ್ಲ ಹೇಳ್ಕೊಂಡ್ಮೇಲೆ ನಮ್ಗೆ ಇಲ್ಲಿಂದ ಪರಿಹಾರ ಸಿಗಂತ ಬರುವಾಗ ನಮಗ್ ಸಾಕಷ್ಟು ಪ್ರಾಬ್ಲಮ್ಗಳಿದ್ವು. ಇವಾಗ ನಮ್ದು 90% ಪ್ರಾಬ್ಲಮ್ ಸಾಲ್ವ್ ಆಗೈತ್ರಿ ನಮ್ದು ಹೇಳ್ಬೇಕಂತಂದ್ರೆ. ರೀತಿ ಒಳ್ಳೇದಾಗೈತಿ ನಿಮ್ಗ? ಎಲ್ಲಾ ರೀತಿಂತ್ರು ಒಂದ್ ಸ್ವಲ್ಪ ಪರಿಹಾರ ಅಂತ ಅನಿಸ್ತಾ ಇದೆ. ಬೆಳಗಾವಿ ಸಿರಿನಾಡ ಮರಕುಂಬಿ ಮಣ್ಣಲ್ಲಿ ನೆಲೆಸಿಹಳು ನಮ್ಮಮ್ಮ ಶ್ರೀ ಚಾಮುಂಡೇಶ್ವರಿ. ಶ್ರೀಚಕ್ರವನ್ನಾಳುವ ಜಗನ್ಮಾತೆ ನೀನಮ್ಮ, ಕೈ ಮುಗಿದು ಬೇಡುವೆವು ನಮ್ಮ ಕಾಯಮ್ಮ. ಬೆಳಗಾವಿ ಸಿರಿನ ಶ್ರೀ ಚಾಮುಂಡೇಶ್ವರಿ. ನಮಸ್ಕಾರಪ್ಪ, ಮತ್ತೊಂದು ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಬಂದೇವಿ ಬೆಳಗಾವಿ ಜಿಲ್ಲೆಯಲ್ಲಿರುವಂತಹ ಬೈಲಹೊಂಗಲ ತಾಲೂಕಿನ ಮರಕುಂಬಿ ಗ್ರಾಮಕ್ಕೆ ಶ್ರೀಚಕ್ರ ಸಮೇತ ಮತ್ತು ಸಾಲಿಗ್ರಾಮ ಇರುವ ಏಕೈಕ ಚಾಮುಂಡೇಶ್ವರಿ ದರ್ಶನ ಪಡೆಯಕ್ ಬಂದೇವಿ. ಇಲ್ಲೆಲ್ಲ ಏನೇನ್ ಸಂಪ್ರದಾಯ ಐತಿ ಎಲ್ಲ ತಿಳ್ಕೊಂಡ್ ಬರ್ರಿ. ಅಣ್ಣ ನಮಸ್ಕಾರ. ನಮಸ್ಕಾರ. ಇದ ಅಮ್ಮನವ್ರ ಗುಡಿ ಎಲ್ಲಿ ಬರ್ತೈತ್ರಿ ಎಕ್ಸಾಕ್ಟ್? ಇದು ಮರಕುಂಬಿ ಅಂತ ಗ್ರಾಮ. ಹ್ಞೂನ್ರಿ. ಬೈಲಹೊಂಗಲಿಂದ ಈ ಕಡೆಯಿಂದ ಬಂದ್ರೆ 4 ಕಿಲೋಮೀಟರ್ ಆಗತ್ತೆ. ಈ ಕಡೆಯಿಂದ ಯರಗಟ್ಟಿ ಭಾಗದಿಂದ ಈ ಕಡೆ ಬರೋರು ಮುರುಗೋಡದಿಂದ 5-6 ಕಿಲೋಮೀಟರ್ ಆಗತ್ತೆ. ಇದ ಯಾವಾಗ ಸ್ಥಾಪನೆ ಆಯ್ತು ದೇವಸ್ಥಾನ ಇಲ್ಲಿ? ಇದು ಮೂಲ ಮಠ ಬಂದ್ಬಿಟ್ಟು ಚಾಮುಂಡೇಶ್ವರಿ ಶ್ರೀ ಬಸವಪ್ಪನವರ ಪುಣ್ಯಕ್ಷೇತ್ರ ಅಂತ ಗೌಡಗೆರೆಯಲ್ಲಿ ಈ ಶಾಖೆ ಮಠದ್ದು ಮೂಲ ಮಠ ಇದೆ. ಗುರುಗಳು ಹಂಗೆ ಈ ಕಡೆ ಉತ್ತರ ಕರ್ನಾಟಕದಲ್ಲಿ ಮಾದೇಶ್ ಕೌದಲಿ ಅಂತ ಒಬ್ರು ಭಕ್ತರಿದ್ರು. ಅವರು ಅಲ್ಲಿ ಹೋದಾಗ ಆಮೇಲೆ ಅವರು ಇಲ್ಲಿ ಗುರುಗಳು ಒಂದು ಬಂದು ಬಾಂಧವ್ಯ ಬೆಳೀತು. ಬಾಂಧವ್ಯ ಬೆಳೆದಾದ್ಮೇಲೆ ಚಿಕ್ಕದಾಗಿ ಒಂದು 2016ರಲ್ಲಿ ದೇವಸ್ಥಾನ ಕಟ್ಟಿದ್ರು ಇಲ್ಲಿ. ಅಂದ್ರೆ ಇಲ್ಲಿಂದ ಉತ್ತರ ಕರ್ನಾಟಕ ಭಾಗದಿಂದ ಇಲ್ಲಿಂದ ಅಪ್ ಅಂಡ್ ಡೌನ್ ಮಾಡಕ್ ಭಕ್ತರು ಉತ್ತರ ಕರ್ನಾಟಕ ಭಾಗದಿಂದ ಅಲ್ಲಿ ಗಂಟ ಬರೋ ಗಂಟ ಹೋಗೋದು ಬರೋದು ಸ್ವಲ್ಪ ದೂರ ಆಗಿ ಮತ್ತೆ ಹಣಕಾಸಿಂದು ಇದಾಗಬಾರ್ದು ಅನ್ಕೊಂಡು ಗುರುಗಳಿಗೆ ಈ ಕಡೆ ಒಂದು ಒಲವು ತೋರಿಸಿ ಏನೋ ಒಂದ್ ಮಾಡೋಣ ಅನ್ಕೊಂಡು 2016ರಲ್ಲಿ ಒಂದು ದೇವಸ್ಥಾನ ಕಟ್ಟಿದ್ರು ಚಿಕ್ಕದಾಗಿ. 2016ರಲ್ಲಿ ಕಟ್ಟಿ ಹಂಗೆ ಸ್ವಲ್ಪ ಅಮ್ಮನವ್ರಿಗೆ ಪೂಜೆ ಇದನ್ನ ಮಾಡ್ಕೊಂತ ಅಲ್ಲಿ ಅವಾಗ ಗೌಡಗೆರೆ ಕ್ಷೇತ್ರನು ಫುಲ್ ಅಭಿವೃದ್ಧಿ ಹಂತದಲ್ಲಿ ಇತ್ತು. ಅದಕ್ಕೋಸ್ಕರವಾಗಿ ಗುರುಗಳು ಹಂಗೆ ಇದನ್ನ ಮಾಡ್ತಾ ಇವಾಗ ನೀವು ಬನ್ನಿ ಮರದ ಕೆಳಗಡೆ ಇದೆಯಲ್ಲ, ಅದು ಫಸ್ಟ್ ಗುಡಿ ದೇವಸ್ಥಾನ ಕಟ್ಟಿದಾಗ ಇರುವಂತ ಮೂಲ ವಿಗ್ರಹ ಅಲ್ಲಿ ಫಸ್ಟ್ ಮಾಡಿದ್ರು. ಆಮೇಲೆ ಗುರುಗಳು ಒಂದು ಹಿಮಾಲಯಕ್ಕೆ ಹೋಗಿ ಏನೋ ಒಂದು ಹಿಮಾಲಯಕ್ಕೆ ಹೋದಾಗ ಅವ್ರಿಗೆ ಲಕ್ಷ್ಮೀ ಸಾಲಿಗ್ರಾಮ ದೊರೀತು. ಲಕ್ಷ್ಮೀ ಸಾಲಿಗ್ರಾಮ ದೊರೆತಾದ್ಮೇಲೆ ಇಲ್ಲಿ ಒಂದು ಬಂದ್ಬಿಟ್ಟು ಅಮ್ಮನವ್ರು ಬೇರೆ ಮೂಲ ವಿಗ್ರಹ ತೆಗೆದ್ಬಿಟ್ಟು ಅಲ್ಲಿಟ್ಟು ಒಂದು ವಿಗ್ರಹ ಕೂರಿಸಿ ಆಮೇಲೆ ಶ್ರೀಚಕ್ರ ಮತ್ತೆ ಸಾಲಿಗ್ರಾಮ ಸ್ಥಾಪನೆ ಆದ್ಮೇಲೆ ಅಮ್ಮಂದು ಒಂದು ವೈಭವ ಬೇರೆ ಆಯ್ತು. ಯಾವುದೇ ಕಷ್ಟ ಕಾರ್ಪಣ್ಯ ಅಂತ ಬಂದ್ ಭಕ್ತರಿಗೆ ಅಮ್ಮ ವರ ನೀಡದೇ ಇರೋ ಇದೇ ಇಲ್ಲ. ಎಷ್ಟೋ ಜನ ಇಲ್ಲಿ ಇವಾಗ ಯಾರು ಒಳ್ಳೇದಾಗಿದೆ ಅಂತ ಎಷ್ಟೊಂದ್ ಜನ ಕೊಡಕ್ ಸಾಧ್ಯ. ಯಾಕಂದ್ರೆ ಹಂಗೆ ಸುಮ್ನೆ ಯಾರು ಬರಕ್ ಆಗಲ್ಲ. ಅವರು ಕಷ್ಟ ಅಂತ ಬಂದ್ ಭಕ್ತರಿಗೆ ತಾಯಿ ವರ ನೀಡಿದಾಳೆ. ಅದ್ರಲ್ಲಿ ಲಕ್ಷ್ಮೀ ಸಾಲಿಗ್ರಾಮ ಮತ್ತು ಶ್ರೀಚಕ್ರ ಇರುವ ಏಕೈಕ ಕ್ಷೇತ್ರ ಇದು. ಉತ್ತರ ಕರ್ನಾಟಕದಾಗ ಶ್ರೀಚಕ್ರ ಮತ್ತು ಸಾಲಿಗ್ರಾಮ ಇರುವಂತ ಏಕೈಕ ಕ್ಷೇತ್ರ ಅಮ್ಮನವ್ರದ್ದು ಉತ್ತರ ಕರ್ನಾಟಕದಲ್ಲಿ. ಇದು ಮತ್ತ ಇಲ್ಲಿ ಕೇಳ್ಪಟ್ವಿ 7 ದಿನದಾಗ ಮತ್ತೆ ಗುಡಿ ಸ್ಥಾಪನೆ ಮಾಡಿದ್ರು. ಶ್ರೀಚಕ್ರ ಮತ್ತು ಸಾಲಿಗ್ರಾಮ ಆದ್ಮೇಲೆ ಅಮ್ಮಂದ್ ಒಂದು ವೈಭವ ಬೇರೆ ಚೇಂಜ್ ಆಯ್ತು. ಯಾವ್ದೇ ಕಷ್ಟ ಅಂತ ಬಂದ್ ಭಕ್ತರದೆಲ್ಲ ಈಡೇರಿಕೆ ಎಲ್ಲಾ ಫಲ ಕೊಟ್ಟಾದ್ಮೇಲೆ ಇದನ್ನ ಗುರುಗಳು ಒಂದ್ ಸಂಕಲ್ಪ ತೊಟ್ಟಿದ್ರು. ಇನ್ನ ವರ್ಷಗೂ ಪೂರಾ ಕಟ್ಟಿದ್ರೆ ಇದಾಗಲ್ಲ ಅಂತ ಅವ್ರ 7 ದಿವಸದಲ್ಲಿ ಯಾವ್ದೇ ಈ ತರ ಇಂದ್ರ ಒಟ್ಟು 7 ದಿವಸದಲ್ಲಿ ದೇವಸ್ಥಾನ ಮುಗಿಸ್ಬೇಕಂತ. ಬರೀ 7 ದಿನದಾಗ ಅಂದ್ರೆ ಪೂರ ಇದು ಹೊರಗಿನ ಟೈಮ್ದಲ್ಲಿ 7 ದಿವಸದಲ್ಲಿ ದೇವಸ್ಥಾನ ಕಟ್ಟಿದ್ರು. ಮತ್ತ ಇದು ಏನೇನ್ ಸೇವೆ ಅದಾವ ಇಲ್ಲಿ ಅಮ್ಮನವರಿಗೆ? ಇಲ್ಲಿ 3 ಸೇವೆ ಬರುತ್ತೆ. ಒಂದು ಅಕ್ಕಿ ಸೇವೆ, ಮದ್ವೆ ಆಗ್ಲಿದ್ದವ್ರಿಗೆ ಮದ್ವೆ ಬಗ್ಗೆ, ಮಕ್ಕಳಾಗ್ಲಿದ್ದವ್ರಿಗೆ ಮಕ್ಕಳ ಬಗ್ಗೆ, ಮತ್ತೆ ಜಾಬ್ ಸೇರೋರು ಇದ್ದಿರ್ಬೋದು, ಏನೋ ಕೌಟುಂಬಿಕ ಕಲಾ ಮನೆಯಲ್ಲಿ ನೆಮ್ಮದಿ ಇಲ್ಲದೆ ಇರೋರು, ಇಲ್ಲ ಯಾವ್ದೋ ಒಂದು ಹೊಲ ಮನೆಯದು ಏನೋ ಕೇಸು ಕೋರ್ಟ್ ಕಚೇರಿ ಕೆಲಸ ಇದ್ರೆ ಅಕ್ಕಿ ಸೇವೆ ಮಾಡ್ಬೇಕು. 9 ವಾರ ಮಾಡ್ಬೇಕು. 9 ವಾರ ಬಂದ್ಬಿಟ್ಟು ಅಮ್ಮನವರ ಅಲ್ಲಿ ಅಕ್ಕಿ ಗಂಟು ತೆಗೆದುಕೊಂಡು ಅಮ್ಮನವ್ರ ಹತ್ರ ತಾಯಿ ಹತ್ರ ಸಂಕಲ್ಪ ಮಾಡಿಕೊಂಡು ನಂತರ ಅಲ್ಲಿ 5 ಮರಗಳಿವೆ. ಇಲ್ಲೊಂದು ಇನ್ನೊಂದು ವಿಶೇಷ ಅಂದ್ರೆ ಅಲ್ಲಿ ಅಮ್ಮ ಮೂಲ ವಿಗ್ರಹ ಇದೆಯಲ್ಲ ಸ್ಥಾಪನೆ ಆದ ಜಾಗದಲ್ಲಿ
ಬನ್ನಿ ಮರ ಇದೆ, ಆರಿ ಮರ ಇದೆ, ಹತ್ತಿ ಮರ ಇದೆ, ಹಿಂಗ 5 ಮರ ಇದೆ ಅಲ್ಲಿ. ಒಟ್ಟ ಟೋಟಲ್ 5 ಮರ. ದ್ರಾಕ್ಷಿ ಇದು ಮತ್ತೆ ರುದ್ರಾಕ್ಷಿ ಮರ ಇದೆ. ಹೀಗಾಗಿ 5 ಮರಗಳಿವೆ. ಅಲ್ಲಿ ಅಕ್ಕಿ ಗಂಟನ ತೆಗೆದುಕೊಂಡು ಮೊದಲು ತಾಯಿಯವ್ರ ದರ್ಶನ ಮಾಡಿ ತಾಯಿ ಹತ್ರ ಸಂಕಲ್ಪ ನಮ್ದು ಏನ್ ಕೋರಿಕೆ ಇದೆ ತಾಯಿ ಪಾದಕ್ಕೆ ಅರ್ಪಿಸಿ ಅಲ್ಲಿಂದ ಹೊರಗಡೆ ಬಂದು 9 ಪ್ರದಕ್ಷಿಣೆ ಹಾಕಿ ಆಮೇಲೆ ಅಕ್ಕಿ ಹಾಕೋ ಲೈನ್ ಅಲ್ಲಿ ಹೋಗಿ ಅಮ್ಮನವ್ರ ಮೇಲೆ 2 ಸಲ ಅಕ್ಕಿ ಎರಿಬೇಕು. ಅಕ್ಕಿ ಎರೆದಾದ್ಮೇಲೆ ಖಾಲಿ ಬಟ್ಟೆ ಕಟ್ಟಿ ಇಲ್ಲಿ ಇಟ್ಟಿರುವಂತ ಅಕ್ಕಿ ಕಾಳನ್ನ 4 ಕಾಳು ಹೋದು ಅಕ್ಕಿ ಡಬ್ಬಿಯಲ್ಲಿ ಕೂಡಿಸ್ಬೇಕು ನಮ್ಮ ಮನೆಯಲ್ಲಿ. ಈ ತರ 9 ವಾರ ಮಾಡಿದ್ರೆ ನಮ್ದು ಏನೋ ಹರಕೆ ಇರುತ್ತಲ್ಲ ಅದು ಸರಿ ಹೋಗುತ್ತೆ ಅಂತ ಒಂದು ನಂಬಿಕೆ. ಮತ್ತ ಅಕ್ಕಿ ಸೇವೆ ಮತ್ತೆ ಬೆಲ್ಲ ಸೇವೆಗೆ ಹಣಕಾಸು ಸಮಸ್ಯೆ, ಆರೋಗ್ಯ ಸಮಸ್ಯೆ, ಮಕ್ಕಳ ವಿದ್ಯಾಭ್ಯಾಸದ ಸಲುವಾಗಿ ಬೆಲ್ಲದ ಆರತಿ. ಯಾರಿಗೆ ಇವಾಗ ಮೊಣಕಾಲ್ ನೋವು, ಕೈ ಕಾಲ್ ನೋವು ಹಿಂಗೇನೋ ಇರುತ್ತೆ ಅದು. ಮತ್ತೆ ಈಗ ಮಕ್ಕಳ ವಿದ್ಯಾಭ್ಯಾಸ ಸ್ವಲ್ಪ ಎಜುಕೇಶನ್ ಚೆನ್ನಾಗಾಗ್ಲಿ ಅನ್ನೋರು, ಸ್ವಲ್ಪ ಆರ್ಥಿಕವಾಗಿ ಪರಿಸ್ಥಿತಿ ಹಣಕಾಸಿನ ಬಗ್ಗೆ ಏನೋ ಇದ್ದಿದ್ದವರು 5 ವಾರ ಬೆಲ್ಲದ ಆರತಿ ತೆಗೆದುಕೊಂಡು ತಾಯಿ ಹತ್ರ ಸಂಕಲ್ಪ ಮಾಡ್ಕೊಂಡು ಹೊರಗಡೆ ಬಂದು ಆರತಿ ಹಚ್ಚಿ 5 ಬಾರಿ ಬೆಳಗಿ 1 ಪ್ರದಕ್ಷಿಣೆ ಹಾಕಿ ಅಲ್ಲಿ ಇಡುವಂತ ಪ್ರತೀತಿ ಇದೆ. ಇನ್ನು ಉಪ್ಪಿನ ಸೇವೆ ಏನಕ್ಕಪ್ಪ ಅಂದ್ರೆ ದೃಷ್ಟಿ ನಿವಾರಣೆಗಾಗಿ. ಇವಾಗ ನಮ್ಮ ಏಳಿಗೆ ಸೈಸ್ಲಿರಕ್ಕಾದವ್ರು ಏನೋ ವಾಮಾಚಾರ ಮಾಡಿದ್ರೆ, ಕೆಟ್ಟ ದೃಷ್ಟಿ ಬಿಡಿದ್ರೆ, ಮಕ್ಕಳು ಒಂದ್ ಸ್ವಲ್ಪ ಕಿರಿಕಿರಿ ಮಾಡ್ತಾ ಇದ್ರೆ ಆತರ ಇದ್ದವ್ರಿಗೆ 3 ವಾರ ಉಪ್ಪಿನ ಸೇವೆ ಮಾಡ್ಬೇಕು. 3 ವಾರ ಸೈಡ್ ನಲ್ಲಿ ಕೆರ್ಪುರ ಹಚ್ಚಿ ಉದಿನ ಕಡ್ಡಿ ಹಚ್ಚಿ ಎಡಗೈನಲ್ಲಿ 3 ಬಾರಿ ದೃಷ್ಟಿ ನಿವಾರಿಸಿ ಉಪ್ಪನ್ನ ಸುರಿಬೇಕು. ಈ ತರ ಮಾಡಿದ್ರೆ ದೃಷ್ಟಿ ನಿವಾರಣೆ ಆಗುತ್ತಂತ ಒಂದು ಪ್ರತೀತಿ ಇದೆ. ಇದು ಅಮ್ಮನವ್ರಿಗೆ ಉಯ್ಯಾಲೋತ್ಸವ ಮಾಡೋದು. ಸಾಯಂಕಾಲ ಗೋಧೂಳಿ ಲಗ್ನದಲ್ಲಿ 6:30 ಗಂಟೆಗೆ ಅಮ್ಮನವ್ರಿಗೆ ರಥೋತ್ಸವ ಮತ್ತೆ ಉಯ್ಯಾಲೋತ್ಸವ ಅಂತ ಪ್ರತಿನಿತ್ಯ ನಡೀತದೆ. ಪ್ರತಿದಿನ ಅಮ್ಮನವರೇ ಆಚೆ ಬಂದು ಗೋಧೂಳಿ ಲಗ್ನದಲ್ಲಿ ಈಗ ಕಷ್ಟಗಳನ್ನ ಭಕ್ತರಿಗೆ ಸಮರ್ಪಿಸುವಂತ ಕೆಲಸ. ಮತ್ ಸಂಜೆ ಮುಂದ ಇದನ್ನ ತೇರು ಎಳಿತದೆ 6:30. ಸ್ಟಾಪ್ ಮಾಡಿ ಅನ್ಬೇಕಾರೆ ಒಳಗೆ ಹೋಗಿ ತಗೊಂಡ್ಬರಂತೆ. ಈಗ ಮತ್ತ ನಿತ್ಯ ನಿರಂತರ ದಾಸೋಹ ಕೈಗೊಂಡಿದೆ, ಅದ್ರ ಬಗ್ಗೆ ಅದು ನಮ್ಮ ಉತ್ತರ ಕರ್ನಾಟಕದಲ್ಲಿ ಅಷ್ಟೇ ಅಂತಲ್ಲ, ಗುರುಗಳದ ಒಂದ್ ಸಂಕಲ್ಪ. ಇಲ್ಲಿ ಯಾವ್ದೇ ಭಕ್ತರು ಬರ್ಲಿ ಏನೇ ಬರ್ಲಿ ಹಸದು ಯಾರು ಹೋಗ್ಬಾರ್ದು. ಭಕ್ತಾದಿಗಳು ಟೈಮಿಂಗ್ ಸರಿಯಾಗಿ ಮಾಡ್ಬೇಕು ಇದು ಅಂತಲ್ಲ. ಅಂದ್ರೆ ಒಂದೊಂದ್ ದೇವಸ್ಥಾನದಾಗ ಟೈಮಿಂಗ್ ಮಧ್ಯಾಹ್ನ ರಾತ್ರಿ ಇರ್ತೈತಿ. ನಿಮ್ ಕಡೆ ನಮ್ ಬೆಳಿಗ್ಗೆ 6:30 ಗಂಟೆಗೆ ಟಿಫಿನ್ ಸ್ಟಾರ್ಟ್ ಆದ್ರೆ 10:30 11 ಗಂಟೆವರೆಗೆ ಹಂಗೆ ಟಿಫಿನ್ ಅದ್ ಕಂಪ್ಲೀಟ್ ಆದ ತಕ್ಷಣ ಹಂಗೆ ಊಟ. ರಾತ್ರಿ ಯಾರನ್ನ ಬಂದು 2 ಗಂಟೆ ಊಟ ಕೇಳಿದ್ರು ಕೀಲಿ ಹಾಕೋ ಇದೆ ಅಲ್ಲ. 2 ಗಂಟೆ ನಿರಂತರವಾಗಿ ಭಕ್ತಾದಿಗೆ ಅನ್ನ ಪ್ರಸಾದ ಇದೆ. ಗುರುಗಳದೊಂದು ಇದು ಯಾರೇ ಹಸಿದು ಬಂದವರು ಯಾವಾಗ್ಲೂ ಟೈಮಿಂಗ್ ಸೆನ್ಸ್ ಇಲ್ಲ, ಟೈಮಿಂಗ್ ಗೌಡಗೆರೆ ಬಿಟ್ರೆ ಇದೇ ಕ್ಷೇತ್ರದಲ್ಲಿ ನಿತ್ಯ ನಿರಂತರವಾಗಿ ಅದೇ ಅವ್ರ ಗುರುಗಳ ಕ್ಷೇತ್ರ ಅದು. ಅಲ್ಲಿ ಮತ್ತು ಇಲ್ಲಿ ನಿತ್ಯ ನಿರಂತರವಾಗಿ ಅನ್ನದಾಸೋಹ ಇದೆ. ಅನ್ನದಾಸೋಹ ಕಂಟಿನ್ಯೂ 12 ತಿಂಗಳು ಇರುತ್ತೆ. 12 ತಿಂಗಳು ಇರುತ್ತೆ. 24 hours ಇಂಟು ನೀವು ನೋಡ್ತಾ ಇರ್ಬೋದು. ಯಾವುದೇ ಕ್ಷೇತ್ರದಲ್ಲಿ ಟೈಮಿಂಗ್ ಮೇಲೆ ಅನ್ನದಾಸೋಹ ಇದ್ರೆ ಇಲ್ಲಿ ಗುರುಗಳದೊಂದು ಇಚ್ಛೆ ಏನಪ್ಪಾ ಅಂದ್ರೆ ಹಸು ಬಂದವರು ಯಾರು ಹಾಗೆ ಹೋಗ್ಬಾರ್ದು ಅಂತೇಳಿ ಯಾವುದೇ ಟೈಮಿಂಗ್ ಇದಿಲ್ದೆ ಈ ಒಟ್ಟು 24 ಗಂಟೆ ನೀವು ರಾತ್ರಿ ಏನ್ ಬೇಕಾದ್ರೆ 12 ಗಂಟೆಗೆ ಬರ್ಬೋದು, 1 ಗಂಟೆಗೆ ಬಂದ್ರು ನಿತ್ಯ ನಿರಂತರವಾಗಿ ಅಮ್ಮನವ್ರ ದಾಸೋಹ ಇರುತ್ತದೆ ನೋಡ್ಬೋದು. ಇದು ತರಕಾರಿಗಳು ಅಂದ್ರೆ ನಿತ್ಯ ನಿರಂತರವಾಗಿ ಅನ್ನ ದಾಸೋಹಕ್ಕೆ ಏನ್ ಬೇಕಾಗಿರುತ್ತಲ್ಲ ಇದೆಲ್ಲ ತರಕಾರಿ ಇಲ್ಲಿ ಇಟ್ಕೊಂಡು ಒಂದ್ ಸುಮಾರು 20 ಜನ ಕೆಲಸಗಾರ ಮಾಡ್ತಾರೆ. ಇದ್ದಿರ್ಬೋದು, ಪಾತ್ರೆ ತೊಳೆಯೋರು ಇದ್ದಿರ್ಬೋದು, ಈಗ ನೀಡೋರು ಇದ್ದಿರ್ಬೋದು. ನಿತ್ಯ ನಿರಂತರ ಅಂತಂದ್ರೆ ಹಂಗ ಕಂಟಿನ್ಯೂಸ್ ಇವಾಗ ಬೆಳಿಗ್ಗೆ 6:30 ಇಂದ 1:30 ಗಂಟೆ ಒಂದ್ 5-6 ಜನ ನೀಡೋರು ರೆಡಿ ಮಾಡೇ ಕೊಡ್ತಾರೆ. ಶುಕ್ರವಾರ, ಮಂಗಳವಾರ, ರವಿವಾರ ಮಾತ್ರ ಕಮ್ಮಿ ಅಂದ್ರೂ 50 ಪ್ಯಾಕೆಟ್ ಮೇಲ್ಗಡೆ ಹೋಗಿರುತ್ತೆ. ಅದ್ರೊಳಗಡೆ ಯಾವತ್ತು ಅಂದ್ ಇಷ್ಟ ಏನಂತೆ ಲಿಮಿಟ್ ಇಲ್ಲ, ಎಷ್ಟು ಬೇಕಾದ್ರೂ ನೀಡಿಸ್ಕೋಬಹುದು. ಹೊಟ್ಟೆ ತುಂಬಾ ಊಟ ಮಾಡ್ಕೊಂಡು ಹೋಗ್ಬೇಕು. ಭಕ್ತಾದಿಗಳು ಎಷ್ಟು ಬೇಕಾನ ನೀಡಿಸ್ಕೊಳ್ಳಿ, ಯಾವ್ದಕ್ಕೂ ಲಿಮಿಟೇಷನ್ ಇಲ್ಲ. ಅವ್ರ ಹೊಟ್ಟೆ ತುಂಬಾ ಊಟ ಮಾಡ್ಕೊಂಡು ಹೋಗ್ಬೇಕು. ಇವಾಗ ಇದು ಸಾಂಬಾರು, ಈ ಸಾಂಬಾರ್ ಪಾತ್ರೆ ಇವಾಗ ಸಾಂಬಾರ್ ಇದೆ ಇನ್ನೂ ಚೂರು ಇದ್ರುವಾಗಲೇ ಇಲ್ಲಿ ಮತ್ತೆ ಇನ್ನೊಂದು ಪಾತ್ರೆ ರೆಡಿ. ಅಂದ್ರ ನಿರಂತರವಾಗಿ ಇದು ಖಾಲಿ ಆಗುತ್ತೆ ಮತ್ತೆ ಸಾಂಬಾರ್ ರೆಡಿ ಆಗಿದೆ ಈಗ. ಅಂದ್ರೀಗ ಸೌದೆ ಒಲೆ ಮೇಲೆ ಎಲ್ಲ ಮಾಡ್ತೀನಿ. ಸೌದೆ ಒಲೆ ಮೇಲೆ ಸ್ಟೀಲ್ ಮೇಲೆ ರೈಸ್ ಸ್ಟೀಲ್ ಮೇಲೆ ಕಂಟಿನ್ಯೂ ಅವರೇ ಡೈಲಿ ಅವರೇ ರೈಸ್. ಒಂದ್ 4-5 ಸಾಯ್ಲಿ ಒಂದ್ ಖಾಲಿ ಆದ ತಕ್ಷಣ ಒಂದು ಮತ್ತೊಂದು ಹೋಗಿ ಇದು ಪಾಯಸ ಸ್ವೀಟು ಮಾಡ್ತೀವಿ. ಡೈಲಿ ಸ್ವೀಟ್ ಇರುತ್ತೆ. ಬೆಳಿಗ್ಗೆ ಪಲಾವ್ ನಾಷ್ಟ ಬೇರೆ ಇರ್ತೈತಿ, ಊಟ ಬೇರೆ ಇರ್ತೈತಿ. 11 ಗಂಟೆ ಊಟ ಊಟ
ಹಾ ಪಾಯಸ ಅನ್ನ ಸಾಂಬಾರ್ ಬೆಳಿಗ್ಗೆ ನಾಷ್ಟ ಏನಿದೆ ಪಲಾವ್ ಇರುತ್ತೆ, ಒಂದ್ ದಿನ ಉಪ್ಪಿಟ್ಟು ಇರುತ್ತೆ, ಹಾ ಕೇಸರಿ ಬಾತು, ಹಾ ಒಂದ್ ದಿನ ಒಂದೊಂದ್ ತರ ಟೊಮೆಟೊ ಬಾತು. ಒಟ್ಟ ಅನ್ನ ಜೊತೆನೂ ಸ್ವೀಟ್ ಏನಾದ್ರು ಸ್ವೀಟ್ ರೆಗ್ಯುಲರ್ ಆಗಿ ಒಂದ್ಸಲಿ ಬುಂದಿ ಇರುತ್ತೆ, ಈ ತರ ಅಮಾವಾಸ್ಯೆ ದಿವಸ ಅಮಾವಾಸ್ಯೆ ದಿವಸ ಬುಂದಿ, ಈ ತರ ಪಾಯಸ ಒಂದ್ ದಿವಸ ರವೆ ಪಾಯಸ, ಒಂದ್ ದಿವಸ ಅಕ್ಕಿ ಪಾಯಸ, ಈ ತರ ಡೈಲಿ ಸ್ವೀಟ್. ಬೆಳಿಗ್ಗೆ ಟೊಮ್ಯಾಟೊ ರೈಸು, ಪಲಾವು. ಈಗ ಈ ಸ್ವೀಟ್ ರಾತ್ರಿ 12 ಗಂಟೆ ಭಕ್ತಾದಿಗಳು ಬೇಕಾದಲ್ಲಿ ಬಂದ್ರು ಕಂಟಿನ್ಯೂ ಇರ್ತೈತೆ. ಒಂದು ಭಕ್ತಾದಿಗಳಿಗೆ ಕೂತ್ಕೊಂಡು ಊಟ ಮಾಡೋ ವ್ಯವಸ್ಥೆನೂ ಮಾಡೋರು ಇದ್ದಾರೆ ಶೀಘ್ರದಲ್ಲೇ ಗುರುಗಳು. ಅಂದ್ರೆ ಇವಾಗ ಸ್ಟಾರ್ಟ್ ಆಗಿದೆಯಲ್ಲ. ಇನ್ನು ಶಿವಲಿಂಗ ಕಾರ್ಯ ಒಂದು ಪ್ರಗತಿಯಲ್ಲಿ ಶಿವಲಿಂಗ ಅಂತಂದ್ರೆ ಒಂದು ವಿಶ್ವದಲ್ಲಿ ಎತ್ತರವಾದಂತ 179 ಅಡಿ ಶಿವಲಿಂಗ ಕಾರ್ಯವನ್ನು ಗುರುಗಳು ಮಾಡ್ಕೋಬೇಕಂತ ಒಂದು ವಿಶ್ವದಾಗ ಎಲ್ಲಿ ದೊಡ್ಡದ 179 ಫೂಟ್ ಎಲ್ಲಿಲ್ಲ, 179 ಅಡಿ, 179 ಅಡಿ. ಅಂದ್ರೆ ಅಲ್ಲಿ ಇಲ್ಲಿ ಜಗತ್ತಿನಲ್ಲಿ ಎಲ್ಲಿ ಶಿವಲಿಂಗ ಸ್ಥಾಪನೆ ಆಗಿದೆ. ಶಿವಲಿಂಗ ಆ ತರದ್ದಿಲ್ಲ. ಈಗ ಇಲ್ಲಿ ದೊಡ್ಡದು ಯಾವ್ದು 179 ಅಡಿ ಎಲ್ಲಿ ಇಲ್ಲ. ಈಗ ಅಲ್ಲಿ ಇಲ್ಲೇ ಸ್ಥಾಪನೆ ಮಾಡ ಇವಾಗ ಬೇಸ್ಮೆಂಟ್ ಆಗಿದೆ, ಎಲ್ಲೇ ಇವಾಗ್ಲೇ ಬೇಸ್ಮೆಂಟ್ ಆಗಿದೆ. ಇವಾಗ 70 ಅಡಿ ಆಳ ತೆಗೆದ್ಬಿಟ್ಟು ಹಿಂಗ್ 70 ಫುಟ್ ಹಿಂಗ್ ಏನು ಸೈಜ್ ಐತಿ ಇದು. ಈಗ ಆಳ ಎಲ್ಲಿ ಮಠ ಇದನ್ನ ಬೇಸ್ಮೆಂಟ್ ಎಲ್ಲಿ ಮಠ 70 ಅಡಿ ಎಲ್ಲ ಈಗ ಗಟ್ಟಿ ಹತ್ತುವರೆಗೆ ಎಲ್ಲ ತೆಗೆದ್ಬಿಟ್ಟು ಈ ತರ ಗ್ರಾನೈಟ್ಸ್ ದೊಡ್ಡ ಕಲ್ಲು, ಒಂದ್ ಲೇಯರ್ ಕಲ್ಲು ಮತ್ತೆ ಕಾಂಕ್ರೀಟ್ ಹಾಕಿ ಇವಾಗ ಬೇಸ್ಮೆಂಟ್ ಎಲ್ಲ ಆಗಿದೆ. ಈಗ ಇನ್ನು ಅಲ್ಲಿ ಭೀಮನ ಅಮಾವಾಸ್ಯೆ ನಿಮಿತ್ತವಾಗಿ ಗೌಡಗಿರಿಯಲ್ಲಿ ಮೂಲ ಮಠದಲ್ಲಿ ಒಂದು ದೊಡ್ಡ ಪ್ರಮಾಣದ ಜಾತ್ರೆ ಇದೆ. ಈಗ ಭೀಮನ ಅಮಾವಾಸ್ಯೆಗೆ ಪ್ರತಿ ಭೀಮನ ಅಮಾವಾಸ್ಯೆಗೆ ಭಕ್ತರ ಕೈಯಲ್ಲಿ ಒಂದು ಗುರುಗಳಿಗೆ ಸಿಕ್ಕಂತ ಮೂಲ ವಿಗ್ರಹಕ್ಕೆ ಹಾಲಿನ ಅಭಿಷೇಕ ಮಾಡುವಂತ ಪ್ರತೀತಿ ಇದೆ. ಯಾವಾಗ್ಲೂ ಅಂದ್ರು ಯಾರೇ ಹೋದ್ರು ಯಾವಾಗ ದರ್ಶನಕ್ಕೆ ಸಿಗೋ ತಾಯಿ ಭೀಮ ಅಮಾವಾಸ್ಯೆ ಒಂದ್ ದಿವಸ ಮಾತ್ರ ಎಲ್ಲಾ ಸಾರ್ವಜನಿಕರಿಗೆ, ಯಾರು ಶ್ರೀಮಂತರು ಬಡವರು ಅನ್ನೋ ಭೇದ ಭಾವ ಇಲ್ದರೆ ಎಲ್ಲರಿಗೂ ತಾಯಿ ಮೂಲ ವಿಗ್ರಹಕ್ಕೆ ಅಭಿಷೇಕ ಮಾಡುವಂತ ಒಂದು ಜಾತ್ರೆ ಇದೆ. ಈಗ ಒಂದು ದಿವಸ ಅದ್ ಮುಗಿದಾದ್ಮೇಲೆ ಇನ್ನು ಸ್ಥಾಪನೆ ಮಾಡ್ತೇವೆ, ಸ್ಟಾರ್ಟ್ ಮಾಡ್ಬೋದು. ಇವಾಗೆಲ್ಲ ಬೇಸ್ಮೆಂಟ್ ಆಗಿ ರೆಡಿ ಇದೆ. ಈಗ ವಿಶ್ವದಾಗ ಅತ್ಯಂತ ದೊಡ್ಡ ವಿಶ್ವದಲ್ಲಿ ಎತ್ತರವಾದಂತ 179 ಅಡಿ ಹೈಟ್ ಬಂದು 179 ಅಡಿ ಶಿವಲಿಂಗನ ಸ್ಥಾಪನೆ ಮಾಡ್ಬೇಕಂತ ಗುರುಗಳದ್ದು ಒಂದು ಇದೆ ಸಂಕಲ್ಪ ಇದೆ. ಅದಕ್ಕೋಸ್ಕರ ಇವಾಗ ಬೇಸ್ಮೆಂಟ್ ರೆಡಿ ಆಗಿದೆ. ಇನ್ನೇನು ಶೀಘ್ರದಲ್ಲೇ ಕಾಮಗಾರಿ ಚಾಲು ಆಗೋದಿದೆ. ಬಂದಂತ ಭಕ್ತಾದಿಗಳೇ ಇದೇ ಕೌಂಟ್ರು. ಈಗ ಅಲ್ಲಿಂದ ಸೇವೆ ಮಾಡ್ಬೇಕು, ಅಕ್ಕಿ ಸೇವೆ, ಬೆಲ್ಲ ಸೇವೆ, ಉಪ್ಪಿನ ಸೇವೆ ಮಾಡ್ಬೇಕಂದ್ರೆ ಇಲ್ಲಿ ಬಂದು ಟಿಕೆಟ್ ಟೋಕನ್ ತಗೊಂಡು ಇಲ್ಲಿ ಅಕ್ಕಿ ಕೊಡ್ತಾರೆ, ಆ ಸೈಡ್ ಉಪ್ಪಿನ ಸೇವೆ ಕೊಡ್ತಾರೆ, ಆ ಸೈಡ್ ಬೆಲ್ಲ ಸೇವೆ ಕೊಡ್ತಾರೆ. ಬಟ್ ಎಲ್ಲಾ ಇಲ್ಲೇ ಸಿಗುತ್ತೆ. ಇದನ್ನ ತಗೊಂಡ್ಕೊಂಡು ಹೋಗಿ ತಾಯಿ ದರ್ಶನ ಮಾಡ್ಕೊಂಡು ನಂತರ ಸೇವೆ ಪ್ರಾರಂಭ ಮಾಡ್ಬೇಕು. ಫಸ್ಟ್ ತಾಯಿ ಅವ್ರ ದರ್ಶನ ಮಾಡ್ಕೊಂಡು ನಮ್ದೇನ್ ಹರಕೆ ಇದ್ದ ಸಂಕಲ್ಪ ಮಾಡ್ಕೊಂಡು ನಂತರ ಸೇವೆಗಳನ್ನ ಭಕ್ತಾದಿಗಳು ಫಸ್ಟ್ ಹೋಗಿ ತಾಯಿ ದರ್ಶನ ಮಾಡ್ಕೊಂಡು ಆಮೇಲೆ ಸೇವೆಗಳನ್ನ ನಮ್ಗೆ ಏನೈತೆ ಕಷ್ಟ ಕಾರ್ಪಣ್ಯಗಳಿದಾವಲ್ಲ ಅವನ್ನೆಲ್ಲ ಸಂಕಲ್ಪ ಮಾಡ್ಕೊಂಡು ಆಚೆ ಬಂದ್ಬಿಟ್ಟು ಮಾಡ್ಬೇಕು. ಇದೊಂದು ಪ್ರತೀತಿ. ನನ್ನ ಹೆಸರು ಕಾಶವ್ ಅಂತ ಹೇಳಿ, ನಾವ್ ಹಿರೇಬಾಗೇವಾಡಿ ಗ್ರಾಮದವ್ರ. ಹಿರೇಬಾಗೇವಾಡಿಯಿಂದ ಬರ್ತೇವೆ. ಹಿರೇಬಾಗೇವಾಡಿ ಊರಿಂದ ಬರ್ತೇವೆ. ಎಷ್ಟ್ ದಿನ ಆಯ್ತ್ರಿ ಇಲ್ಲಿ? ಎಷ್ಟ ವಾರ ಬರತ್ ನೀವು? ನಾ ಬರಾಕತ್ತ 9 ವಾರ ನಾನು ಕಂಪ್ಲೀಟ್ ಆಗಿ ಮುಗಿದಾವು. ಆದ್ರೆ ನಾ ಅವಾಗ ಬರ್ತಾನೆ ಇರ್ತೇನೆ ಇಲ್ಲಿ ದೇವರಿಗೆ. ಈಗ ಅಮ್ಮರವರಿಂದ ನಿಮ್ಗೆ ಯಾವ ತರ ಅಮ್ಮನವರಿಂದ ಎಲ್ಲಾ ತರ ಒಳ್ಳೇದ ಆಗೇತ್ರಿ. ಇಲ್ಲಿ ನಾವ್ ಬರೋದ್ರಿಂದ ಸೇವೆ ಮಾಡೋದ್ರಿಂದ ನಮಗ ಆಗೋ ಒಳ್ಳೇದ ಅಷ್ಟಿಷ್ಟಲ್ಲ ಹೇಳ್ಕೊಳಕ್ ಆಗೋದಿಲ್ಲ. ಆದ್ರ ಏನೈತ್ರಿ, ಈಗ ಇಲ್ಲಿ ಬಂದ್ ನಾವ್ ಸೇವೆ ಮಾಡಿದ್ ಒಂದು 9 ವಾರ ಮುಗ್ದು ಅಂತಂದ್ರ 9 ವಾರ ಮುಗಿದ್ 5 ದಿನಕ್ಕಂದ್ರ ರಿಸಲ್ಟ್ ಸಿಗ್ತೈತ್ರಿ. ನಮಗಾರ ಸಿಕ್ಕೇತ್ರಿ. ಉಳ್ದವ್ರದ್ ಅವ್ರ ಪಾಪ ಕರ್ಮ ಅವ್ರಿಗೆ ಬಿಟ್ಟಿದ್ದು, ಬಟ್ ನಮಗ್ ಸಿಕ್ಕಿದ್ ಮಾತ್ರ ಅಷ್ಟ್ ಸಿಕ್ಕೇತ್ರಿ. ನಿಮಗ್ ಮಾತ್ರ ಒಳ್ಳೇದಾಗೈತೆ. ಒಳ್ಳೇದಾಗೈತ್ರಿ. ನಾ ಬರುವಾಗ ನಮಗ್ ಸಾಕಷ್ಟು ಪ್ರಾಬ್ಲಮ್ಗಳಿದ್ವು. ಇವಾಗ ನಮ್ದು 90% ಪ್ರಾಬ್ಲಮ್ ಸಾಲ್ವ್ ಆಗೈತ್ರಿ ನಮ್ದು ಹೇಳ್ಬೇಕಂತಂದ್ರೆ. 9 ವಾರ 9 ವಾರ ಮುಗಿಸ್ ನಾ ಇನ್ನೂ ಉಡಿನೂ ತುಂಬಿಲ್ಲ. ಇದ್ದಿದ್ ಹೇಳ್ಬೇಕಂತಂದ್ರ ನಾ ಉಡಿ ತುಂಬೋದು ಪೆಂಡಿಂಗ್ ಇಟ್ಟಿದ್ದೇನೆ. ಈಗ ನಾ ಬಿಟ್ಟನ ಮತ್ತೆ 9 ವಾರ ಮುಗಿಸ 9 ವಾರ ಪೂರ ಎಲ್ಲಾ ಮುಗಿಸ ಉಡಿನೂ ತುಂಬಿಲ್ಲ ನಾ ಇನ್ನ ಹೇಳ್ಬೇಕಂದ್ರ. ಇನ್ನ ನಾವ್ ಬಂದ್ ಆರಾಮಿಲ್ಲ ಅಂತ ಬಿಟ್ಟಿದ್ವಿ, ಅದಕ್ಕ ಇನ್ ಬಂದ್ ತುಂಬ ಹೋಗ್ಬೇಕು ಉಡಿ. ಕೆಲ್ಸ ಮಾತ್ರ 100% ಸಕ್ಸಸ್ ಆಗುತ್ತೆ ಇಲ್ಲಿ ಬಂದಂತ ಭಕ್ತಾದಿಗಳು. ಇಲ್ಲಿ ಭಕ್ತಾದಿಗಳು ಹೆಚ್ಚ ಆಗ್ತಾನೆ ಇದಾರೆ ದಿವ್ಸ ಅಂತಂದ್ರ ಫುಲ್ ಎಲ್ಲಾ ಬಾಳ್ ಚಲೋ ಐತ್ರಿ ಇಲ್ಲಿ ದೇವಸ್ಥಾನ. ಇಲ್ಲಿ ಅತಿ ಚಾಮುಂಡೇಶ್ವರಿ ಅಮ್ಮ ಅಂದ್ರನ ಒಂದ್ ಶಕ್ತಿ. ನಿಜ ಹೇಳ್ಬೇಕಂದ್ರ ಅದ್ರ ಒಳಗ್ ಏನ್ ದೋಷ ಹುಡ್ಕೋ ಹಾಗೆ ಇಲ್ಲ. ಇಲ್ಲಿಂದ ಎಷ್ಟ್ ಕಿಲೋಮೀಟರ್ ಆಗತ್ತೆ ನಿಮ್ದು? ನಮ್ದ 35 ಕಿಲೋಮೀಟರ್. 35 ಕಿಲೋಮೀಟರ್ ಅಷ್ಟೇ ಯಾಕ್ರಿ. ಇಲ್ಲಿಂದ
ರಾಯಚೂರ್ ಅವ್ರು ಬರ್ತಾರು, ದಾವಣಗೆರೆಯಿಂದ ಬರ್ತಾರು. ನಾ ಮಾತಾಡಿದಾಗ ನನ್ ಫ್ರೆಂಡ್ ದಾವಣಗೆರೆ ಒಳಗದಾರು, ಅವ್ರೆಲ್ಲ ಬಂದಿದ್ದು ಉಂಟ್ರಿ ಇಲ್ಲಿ. ಅವ್ರಿಗೆಲ್ಲ ಅಮ್ಮನವರಿಂದ ಎಲ್ಲ ಒಳ್ಳೇದಾಗಿದೆ. ಎಲ್ಲ ಒಳ್ಳೇದಾಗೈತ್ರಿ, ಎಲ್ಲರಿಗೂ ಒಳ್ಳೇದಾಗೈತಿ. ಇಲ್ಲಿ ಬಂದವ್ರಿಗೆ ಶಕ್ತಿಶಾಲಿ ಪವಾಡ ಅಂದ್ರ ಪವಾಡ ನಡೆದೇ ನಡಿತೈತ್ರಿ ಇಲ್ಲಿ. ಅಂದ್ರ ಇದು ಉತ್ತರ ಕರ್ನಾಟಕದಾಗ ಸಾಲಿಗ್ರಾಮ ಮತ್ತ ಚಕ್ರ ಸಮೇತ ಇರೋದಂತ ಒಂದ ಚಾಮುಂಡೇಶ್ವರಿ. ನಿಜ. ನಿಮ್ ಹೆಸರೇನ್ರಿ? ಪ್ರತೀಕ್ಷಾ. ಪ್ರತೀಕ್ಷಾ ಅಂತ. ನೀವು ಯಾವ್ರಿಂದ ಬರಾಕ? ಧಾರವಾಡದಿಂದ. ಧಾರವಾಡದಿಂದ. ಗುಡ್ಡ ಅಂತ ಹೇಳೂರು. ಎಷ್ಟ್ ವಾರ ಆತ್ರಿ ಇಲ್ಲಿ ಬರಾಕ? 5ನೇ ವಾರ ನಾ ಬರ್ತಾ ಇರೋದು. ಅಮ್ಮನವ್ರ ಇದಕ್ಕ 5ನೇ ವಾರ. 5ನೇ ವಾರ. ಈಗ ಹೆಂಗ ಅನಿಸೈತ್ರಿ ನಿಮ್ಗೆಲ್ಲಾ ಕಷ್ಟ ಅದು? ಹಾ, ಅಂದ್ರೆ ಪರಿಹಾರ ಪರಿಹಾರ ಆಗತ್ತ. ಸರಿ, ಬಂದಾಗಿಂದ ಒಳ್ಳೇದಾಗೈತಿ ನಮ್ಗೆಲ್ಲ. ಇಲ್ಲಿ ಬರೋದ್ರಿಂದ ಒಳ್ಳೇದ್ ಅನ್ಸೈತಿ. ಒಳ್ಳೇದ್ ಅನ್ಸೈತಿ. ನಮ್ ಕಷ್ಟಗಳೆಲ್ಲ ಹೇಳ್ಕೊಂಡ್ಮೇಲೆ ನಮ್ಗೆ ಇಲ್ಲಿಂದ ಪರಿಹಾರ ನಿಮ್ ಹೆಸರೇನು? ನಮ್ಮ ಹೆಸರು ರೇಣುಕಾ. ರೇಣುಕಾ ಅಂತ. ನೀವು ಎಲ್ಲಿಂದ ಬರ್ತಾರ? ಧಾರವಾಡದಿಂದ. ನೀವು ಎಷ್ಟನೇ ವಾರ ಆತಿಲ್ಲ ಅಮ್ಮರು? 5ನೇ ವಾರ. ನಿಮ್ಗ ಮೊದ್ಲೇ ವಾರ ಬಂದಾಗ ಈಗಿನ ವಾರ ಬರೋದಕ್ಕೆ ಹೆಂಗ ಅನ್ಸತ್ತ? ಅವಾಗಿನಕ್ಕಿಂತಾನು ಇವಾಗ ಏನು ಪರವಾಗಿಲ್ಲ, ಬಹಳ ಹಣಕಾಸಿನ ತೊಂದ್ರೆನು ಒಂದ್ ಸ್ವಲ್ಪ ರೀತಿ ಒಳ್ಳೇದಾಗೈತಿ ನಿಮ್ಗ? ಎಲ್ಲಾ ರೀತಿಯಿಂತ್ರನು ಒಂದ್ ಸ್ವಲ್ಪ ಪರಿಹಾರ ಅಂತ ಅನಿಸ್ತಾ ಇದೆ. ನಿಮ್ ಹೆಸರೇನು? ಪಾರ್ವತಿ ಕೊಡ್ಬೇಕು. ನೀವು ಧಾರವಾಡದಿಂದ ಬರ್ತಾರೆ? ನೀವು ಎಷ್ಟು ವಾರ ಆತ್ರಿ ಅಮ್ಮನವ್ರ? 5ನೇ ವಾರ. ಮೊದ್ಲು ಬರೋದಕ್ಕ ಈಗ ಅಮ್ಮನವ್ರ ದರ್ಶನ ಪಡೋದಕ್ಕೆ ಒಳ್ಳೇದ್ ಅನ್ಸಾದ. ನೀವು 9 ವಾರನು ಬಂದು ಇಲ್ಲಿ ಪೂರಾ ಸೇವೆ ಮಾಡಿ? 9 ವಾರ ಬಂದ್ ಲಾಸ್ಟ್ ವಾರ. ನೀವು ಇಲ್ಲಿ ಯಾವ ಸೇವೆ ಮಾಡಾತೀರಿ? ಉಪ್ಪಿಂದು ಅಕ್ಕಿ ಸೇವೆ ಮಾಡಾತೀರಿ? ಅಕ್ಕಿ ಸೇವೆ ಒಟ್ಟು ಎಲ್ಲಾ ಒಳ್ಳೇದಾಗಿದೆ. ಸ್ವಲ್ಪ ಬೆಟರ್ ಅನ್ಸುತ್ತೆ, ಒಳ್ಳೇದ್ ಅನ್ಸುತ್ತೆ.